ಆಕಾಶವಾಣಿ ಹಾಸನ. ಹಾಸನಾಂಬ ವೈಭವ. ತಾಯಿ ಹಾಸನಾಂಬ ದರ್ಶನದ ನಿತ್ಯ ಚಟುವಟಿಕೆ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಹಾಸನಾಂಬ ಉತ್ಸವದ ನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿ ಮಾಡಿಕೊಡುತ್ತಿದ್ದಾರೆ ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಯುಎಂ ಪ್ರಕಾಶ್ ಕುಮಾರ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಹಾಸನಾಂಬ ವೈಭವ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರತಿ ದಿವಸವೂ ಕೂಡ ಹಾಸನಾಂಬ ದೇವಿಯ ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ, ಇಡೀ ದಿವಸದಲ್ಲಿ ಏನಾಯ್ತು, ಎಷ್ಟು ಸಾವಿರ ಜನ ಅಥವಾ ಲಕ್ಷ ಜನ ಈ ಒಂದು ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ರು, ಹಾಸನಾಂಬ ಜಾತ್ರಾ ಉತ್ಸವದ ಸಂದರ್ಭದಲ್ಲಿ ಅದರ ಹಿನ್ನೆಲೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನ ಪ್ರತಿ ದಿವಸವೂ ಕೂಡ ನಾವು ತಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಎಂದಿನಂತೆ ಇವತ್ತು ಕೂಡ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನಾಂಬ ಉತ್ಸವದ ಮಾಧ್ಯಮ ಸಲಹೆಗಾರರಾದಂತಹ ಡಾ ಯುಎಂ ಪ್ರಕಾಶ್ ಕುಮಾರ್ ಅವರು. ಪ್ರಕಾಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಒಂದು ಹಾಸನಾಂಬ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಅಂತ ಹೇಳಿದ್ರೆ ದರ್ಶನದ ಸಮಯ. ಈಗಂತೂ ಕಳೆದ ಒಂದು 2-3 ವರ್ಷದಿಂದ 24 ಗಂಟೆಯೂ ಕೂಡ ದರ್ಶನ ದೊರೆಯುವ ಹಾಗೆ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡು ಬರ್ತಾ ಇದೆ. ಅದರಲ್ಲೂ ಕೂಡ ನೈವೇದ್ಯಕ್ಕೆ ಅಂತ ಹೇಳಿ 1 ಗಂಟೆ ಅಥವಾ ಅರ್ಧ ಗಂಟೆಗಳ ಕಾಲ ತಡೆ ಹಿಡಿಯಲಾಗುತ್ತೆ. ಇವತ್ತು ಮತ್ತೆ ನಾಳೆ ದರ್ಶನದ ಸಮಯ ಏನಿರುತ್ತೆ ಅನ್ನುವಂಥದ್ದನ್ನ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಿ. ಎಲ್ಲ ಕೇಳುಗರಿಗೆ ನಮಸ್ಕಾರ. ತಾಯಿ ಹಾಸನಾಂಬ ದೇವಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಈ ಒಂದು ಎಲ್ಲ ನಿತ್ಯ ಚಟುವಟಿಕೆಗಳನ್ನ ಈಗಾಗಲೇ ತಿಳಿಸ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ದರ್ಶನದ ಸಮಯ ಇವತ್ತು ಹೇಳೋದಾದ್ರೆ, ಇವತ್ತು ಮುಂಜಾನೆ ಬೆಳಿಗ್ಗೆ 3 ರಿಂದ 5 ಗಂಟೆವರೆಗೆ, ಅಂದ್ರೆ ಸರಿಸುಮಾರು 2 ಗಂಟೆಗಳ ಕಾಲ ನೈವೇದ್ಯ ಇತ್ತು. ಹಾಗಾಗಿ ಅಲ್ಲಿ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ಮತ್ತು ಇವತ್ತಿನ ಮಧ್ಯಾಹ್ನ 14:25 ಮಂಗಳವಾರ ಇವತ್ತಿನ ಮಧ್ಯಾಹ್ನ 2 ರಿಂದ 3:30 ತನಕನೂ ಕೂಡ ನೈವೇದ್ಯ ಇರೋದ್ರಿಂದ ದರ್ಶನಕ್ಕೆ ಅವಕಾಶ ಇರಲ್ಲ. ಇಲ್ಲಿ ಸುಮಾರು 1.5 ಗಂಟೆಗಳ ಕಾಲ ನೈವೇದ್ಯ ಸಮಯದಲ್ಲಿ ದರ್ಶನ ಅವಕಾಶ ಇರೋದಿಲ್ಲ. ಇನ್ನು ಈಗಾಗಲೇ ಭೇಟಿ ಬಗ್ಗೆ ಹೇಳೋದಾದ್ರೆ, ನಿರಂತರವಾಗಿ 10ನೇ ತಾರೀಕಿಂದ ಸಾರ್ವಜನಿಕ ದರ್ಶನ ಇದು 5ನೇ ದಿನ ಆಗಿರೋದ್ರಿಂದ ನಿರಂತರವಾಗಿ ಭಕ್ತಾದಿಗಳ ದಂಡೆ ಹರಿದು ಬರ್ತಾ ಇದೆ. ಅದರಲ್ಲೂ ನೆನ್ನೆಗಿಂತ ಹೆಚ್ಚು ಇವತ್ತು ಭಕ್ತಾದಿಗಳು ಸೇರಿದ್ದಾರೆ ಅಂತ ಹೇಳಿ ಅಲ್ಲಿನ ಮಾಹಿತಿಯನ್ನ ನಮ್ಮ ಅಧಿಕಾರಿಗಳಿಂದ ಈಗಾಗಲೇ ಪಡೆದುಕೊಂಡು ಹೇಳ್ತಾ ಇದ್ದೇವೆ. ಇದುವರೆಗೂ ಸುಮಾರು 7.5 ಅಂದ್ರೆ 7.5 ಲಕ್ಷದಷ್ಟು ಭಕ್ತಾದಿಗಳು ಬಂದು ಸೇರಿದ್ದಾರೆ. ನಿನ್ನೆ 1.4 ಅಂದ್ರೆ ಸುಮಾರು 1,40,000 ಭಕ್ತಾದಿಗಳು ಬಂದು ಸೇರಿರ್ತಕ್ಕಂತ ಅಂದಾಜಾಗಿತ್ತು. ಇವತ್ತು ಈಗಾಗಲೇ ಮಧ್ಯಾಹ್ನ ಸಮಯಕ್ಕೆ ಒಂದು 60,000ಕ್ಕೂ ಹೆಚ್ಚು ಭಕ್ತಾದಿಗಳು ಸೇರಿ ಸಂತೆಪೇಟೆ ಪೂರ್ತಿ ಧರ್ಮದರ್ಶನ ಸರತಿ ಸಾಲು ಈಗಾಗಲೇ ಹೆಚ್ಚಿನಾಗಿ ಜನದಟ್ಟಣೆ ಆಗಿದೆ. ಈ ನಿಟ್ಟಿನಲ್ಲಿ ಸುಲಿತ ದರ್ಶನಕ್ಕೆ ಈಗಾಗಲೇ ಕ್ರಮ ಆಗಿದೆ. ಇವತ್ತು ಕೂಡ ನೆನ್ನೆಗಿಂತ ಹೆಚ್ಚು ನಿರೀಕ್ಷಿತ ಭಕ್ತಾದಿಗಳು ಬಂದು ಸೇರತಕ್ಕಂಥದ್ದು ಇದೆ. ಇನ್ನು ತ್ವರಿತವಾಗಿ ದರ್ಶನ ಮಾಡಲಿಕ್ಕೆ ಎಲ್ರಿಗೂ ಕೂಡ ಧರ್ಮದರ್ಶನದಲ್ಲಿ ಬಂದು ದರ್ಶನವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತವರಿಗೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದನ್ನ ಅವರು 1,000 ರೂಪಾಯಿ ಹಾಗೆ 300 ರೂಪಾಯಿಗಳ ಟಿಕೆಟ್ ಅನ್ನ ಖರೀದಿಯನ್ನ ಮಾಡಿ ಈ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಪಡೆದುಕೊಳ್ಳಬಹುದು. ಇದನ್ನ ಹೇಗೆಲ್ಲ ಪಡೆದುಕೊಳ್ಳಬಹುದು? ಈ ಟಿಕೆಟ್ ಅನ್ನ ಅವರು ಕೌಂಟರ್ಗೆ ಬಂದು ಖರೀದಿ ಮಾಡಬೇಕು ಅಥವಾ ಆನ್ಲೈನ್ ನಲ್ಲೂ ಕೂಡ ಖರೀದಿ ಮಾಡಬಹುದಾ ಅಂತ? ಇದು ಬಹಳ ಮುಖ್ಯ. ಈ ಸರಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಲತಾ ಕುಮಾರಿ ಮೇಡಮ್ ರವರ ನೇತೃತ್ವದಲ್ಲಿ ಎಲ್ಲ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಾಗೆ ಒಂದಿಷ್ಟು ಸುಧಾರಣೆಗಳಾಗಬೇಕು ಟಿಕೆಟ್ ಬೈಯಿಂಗ್ ಅಲ್ಲಿ ಅಂತಕ್ಕಂಥದನ್ನ ಮಾಡಿ ಆಗಿದೆ. ಈಗಾಗಲೇ ಇದು ಅನುಷ್ಠಾನದಲ್ಲಿರೋ ರೀತಿಯಲ್ಲಿ ಸುಮಾರು 3 ಬಗೆನಲ್ಲಿ ನಾವು ಟಿಕೆಟ್ ಅನ್ನ ಆನ್ಲೈನ್ ನಲ್ಲಿ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ. ಒಂದು ವೆಬ್ಸೈಟ್ ನಲ್ಲಿ, ಪ್ರಥಮವಾಗಿ ವೆಬ್ಸೈಟ್ ನಲ್ಲಿ ಶ್ರೀ ಹಾಸನಾಂಬ ಟೆಂಪಲ್.com ಅಂತ ಹೇಳಿ SRIHASANAAMBA ಟೆಂಪಲ್ TEMPLE.com ಅಂತಕ್ಕಂಥದನ್ನ ಹೊಡೆದು ಗೂಗಲ್ ಸರ್ಚ್ ಮಾಡಿದ್ರೆ ವೆಬ್ಸೈಟ್ಗೆ ಹಾಸನಾಂಬ ಲೋಗೋ ಇರತಕ್ಕಂತ ಸಿಂಬಲ್ ಸಿಗುತ್ತೆ. ಆ ಒಂದು ವೆಬ್ ಪೇಜ್ಗೆ ವಿಸಿಟ್ ಮಾಡಿದ್ರೆ ವೆಬ್ಸೈಟ್ ಮುಖಾಂತರ ಬುಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಇನ್ನೊಂದು ವಾಟ್ಸ್ಆಪ್ ಚಾಟ್ಬಾಟ್. ಸೊ ವಾಟ್ಸ್ಆಪ್ ಚಾಟ್ಬಾಟ್ ನಲ್ಲಿ ವಾಟ್ಸ್ಆಪ್ ಚಾಟ್ಬಾಟ್ ನ ಸಂಖ್ಯೆ ಅಂದ್ರೆ ನಮ್ದು ರೆಗ್ಯುಲರ್ ಫೋನ್ ನಂಬರ್ ಯಾವ ತರ ಇರುತ್ತೆ ಅದೇ ತರ ಒಂದು ವಾಟ್ಸ್ಆಪ್ ನಂಬರ್ ಇದೆ. ಅದರಲ್ಲಿ 6366105589 6366105555
89 ಈ ಸಂಖ್ಯೆನ ನಾವು ಯಾವ ರೀತಿ ಸ್ನೇಹಿತರದ್ದು ಬೇರೆಯವ್ರದ್ದು ಫೋನ್ ನಂಬರ್ ವಾಟ್ಸ್ಆಪ್ ನ ಸೇವ್ ಮಾಡ್ಕೊಳ್ತೀವಿ, ಆ ರೀತಿ ಫಸ್ಟ್ ಸೇವ್ ಮಾಡ್ಕೊಂಡು ಡೈರೆಕ್ಟ್ ಸರ್ಚ್ ಕೊಟ್ರೆ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. ಇದನ್ನ ಫಸ್ಟ್ ಸೇವ್ ಮಾಡ್ಕೊಂಡು ಆ ಮುಖಾಂತರ ಅದಕ್ಕೆ ಮೆಸೇಜ್ ಮಾಡ್ತೀವಲ್ಲ, ಆವಾಗ ಒಂದು ಹಾಯ್ ಅಂತ ಹೇಳಿ ಒಂದು ಮೆಸೇಜ್ ಮಾಡಿದ್ರೆ ಸಾಕು. ಸ್ವಾಗತ, ವೆಲ್ಕಮ್ ಟು ಅಂತ ಬರುತ್ತೆ. ಕರ್ನಾಟಕ ಸರ್ಕಾರ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ ಇಲಾಖೆ ಜಿಲ್ಲಾಡಳಿತ ಹಾಸನ ಅಂತಕ್ಕಂಥ ಒಂದು ಸಂದೇಶ ನಿಮಗೆ ಕಾಣುತ್ತೆ. ಅಲ್ಲಿ ನಿಮಗೆ ಆಯ್ಕೆ ಕೆಳಗಡೆ ಆ ಪೇಜ್ ನಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ಅಂತ ಬರುತ್ತೆ. ಕನ್ನಡದ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಫರ್ದರ್ ಏನ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕನ್ನಡದಲ್ಲಿ ಕ್ಲಿಕ್ ಮಾಡಿದ ತಕ್ಷಣನೇ ಶ್ರೀ ಹಾಸನಾಂಬ ದೇವಾಲಯ ಸೇವೆಗಳಿಗೆ ಸ್ವಾಗತ, ಆಯ್ಕೆ ಮಾಡಿ ಅಂತ ಬರುತ್ತೆ. ವೀಕ್ಷಿಸಿ ಏನೇನ್ ಬೇಕು ಅಂತ ಹೇಳಿ. ಅದೇ ರೀತಿ ಅಲ್ಲಿ ವೀಕ್ಷಿಸಿ ಅಂತ ಹೊಡೆದ್ರೆ ಫರ್ದರ್ ನಿಮಗೆ ಟಿಕೆಟ್ ಬುಕ್ ಮಾಡಿ ಅಥವಾ ಸರತಿ ಸಾಲು ತಲುಪಲು ಅಂತಕ್ಕಂಥದನ್ನ ಸಂದೇಶ ಇರುತ್ತೆ. ದೇವಾಲಯದ ಸಮಯನ ಕ್ಲಿಕ್ ಮಾಡೋದಕ್ಕೆ ಅವಕಾಶ ಇದೆ. ಈ ಹುಂಡಿ, ಇತರೆ ಸೇವೆಗಳು ಮತ್ತು ನಿರ್ಗಮನ ಅಂತಂದ್ರೆ ಹೊರಗಡೆ ಅಲ್ಲಿಂದ ನಮಗೆ ಯಾವ ರೂಟಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಇರುತ್ತೆ. ಮತ್ತೆ ಅದನ್ನ ಬ್ಯಾಕ್ ಹೋಗಿದ ತಕ್ಷಣನೇ ನೀವು ಮತ್ತೆ ಬೇಕಾದ್ರೆ ಲ್ಯಾಂಗ್ವೇಜ್ ನ ಚೇಂಜ್ ಮಾಡೋದಕ್ಕೆ ಹೋಗ್ಬೇಕು ಅಂದ್ರೆ ಪುನಃ ಮತ್ತೆ ಹಾಯ್ ಅಂತ ಹೊಡಿಬೇಕು. ತಕ್ಷಣಕ್ಕೆ ಮತ್ತೆ ಲ್ಯಾಂಗ್ವೇಜ್ ಚೇಂಜ್ ಆಗಲ್ಲ. ಆವಾಗ ನೆಕ್ಸ್ಟ್ ಇಂಗ್ಲಿಷ್ ಅಂತ ಹೊಡೆದ ತಕ್ಷಣನೇ ಮತ್ತೆ ಯಥಾ ರೀತಿ ವೆಲ್ಕಮ್ ಅಂತ ಬರುತ್ತೆ. ಟೈಪ್ ಹಾಯ್ ಅಂತ ಅದೇ ಹೇಳುತ್ತೆ. ಮತ್ತೆ ಹಾಯ್ ಅಂತ ಹೊಡೆದ ತಕ್ಷಣನೇ ಆವಾಗ ವೆಲ್ಕಮ್ ಟು ಶ್ರೀ ಹಾಸನಾಂಬ ಟೆಂಪಲ್ ಸರ್ವಿಸಸ್, ಚೂಸ್ ಅನ್ ಆಪ್ಷನ್ ಅಂತ ಬರುತ್ತೆ. ಅದರಲ್ಲಿ ನೀವು ವ್ಯೂಸ್ ಅಂತ ಮತ್ತೆ ಹೊಡೆದ್ರೆ ಅಲ್ಲಿ ಬುಕ್ ಟಿಕೆಟ್, ಗೆಟ್ ಕ್ಯೂ ಡೈರೆಕ್ಷನ್, ಟೆಂಪಲ್ ಟೈಮಿಂಗ್ಸ್, ಈ ಹುಂಡಿ ಅಂದ್ರೆ ಡೊನೇಟ್ ಮಾಡ್ತಕ್ಕಂಥದಕ್ಕೆ, ಅದರ್ ಸರ್ವಿಸಸ್ ಮತ್ತೆ ಎಕ್ಸಿಟ್ ಅಂತಕ್ಕಂಥದ್ದು ಇನ್ಫಾರ್ಮೇಶನ್ ಇರುತ್ತೆ. ಅದರಲ್ಲಿ ಬುಕ್ ಟಿಕೆಟ್ ಅಂತ ನೀವು ಸೆಲೆಕ್ಟ್ ಮಾಡಿದ ತಕ್ಷಣನೇ ಸೆಲೆಕ್ಟ್ ಟಿಕೆಟ್ ಅಮೌಂಟ್ ಅಂತ ಫರ್ದರ್ ನಮಗೆ ಡೈರೆಕ್ಷನ್ಸ್ ಕೊಡುತ್ತೆ. 1000 ರೂಪೀಸ್ ಮತ್ತೆ 300 ರೂಪೀಸ್ ಅಂತಕ್ಕಂಥದನ್ನ ನಮಗೆ ಡೈರೆಕ್ಷನ್ ಕೊಡುತ್ತೆ. ಆಮೇಲೆ ಅಲ್ಲಿ ಅದನ್ನ ನೀವು 300 ಉದಾಹರಣೆ ನೀವು ಕ್ಲಿಕ್ ಮಾಡಿದ್ರೆ ಆ 300 ಆದ್ರೆ ಬುಕಿಂಗ್ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅದರಲ್ಲಿ ಅಂದ್ರೆ ಏನೆಲ್ಲ ನಾವು ಡೀಟೇಲ್ಸ್ ನ ಫಿಲ್ ಮಾಡಬೇಕು, ಹೆಸರು, ಫೋನ್ ನಂಬರು ಮತ್ತೆ ಆಧಾರ್ ನಂಬರು, ಈ ರೀತಿ ಎಲ್ಲಾನು ನೀವು ಫಿಲ್ ಮಾಡಬೇಕು ಅಂತಕ್ಕಂಥದನ್ನ ಹೇಳುತ್ತೆ. ಅದನ್ನ ಓಪನ್ ದಿ ಫಾರ್ಮ್ ಮಾಡಿದ ತಕ್ಷಣ ಅದರಲ್ಲಿ ನೇಮು, ಫೋನ್ ನಂಬರ್ ಮತ್ತೆ ಡೀಟೇಲ್ಸ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಎಷ್ಟು ಜನ ಇಂಡಿವಿಜುವಲ್ ಹೋಗ್ತೀವಿ ಅವ್ರದನ್ನ 12 ಡಿಜಿಟ್ಸ್ ಆಧಾರದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಒನ್ ಟೈಮಿಗೆ ನೀವು 1 to 5 ತನಕನೂ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ. ಅಂದ್ರೆ ಒಬ್ಬರದಾರ ಎಂಟ್ರಿ ಮಾಡಬಹುದು, 5 ಜನದಾರ ಒಂದ್ಸರಿ ಎಂಟ್ರಿ ಮಾಡಬಹುದು. ಆಮೇಲೆ ಉದಾಹರಣೆ ಅದರಲ್ಲಿ ಡೊನೇಷನ್ಸ್ ನ ಕೊಡ್ತಕ್ಕಂತ ಒಂದು ಟ್ರಯಲ್ ನ ನೋಡಿದ್ರೆ ಅಲ್ಲಿ ಡೊನೇಷನ್ಸ್ ಏನಾದ್ರು ಮಾಡೋದಾದ್ರೂ ತಾವು ಮಿನಿಮಮ್ 10 ರೂಪೀಸ್ ಡೊನೇಷನ್ ಈ ಹುಂಡಿಗೆ ಹಾಕೋದಕ್ಕೆ ಅವಕಾಶ ಇದೆ. 10 ರೂಪಾಯಿ ಮೇಲ್ಪಟ್ಟು ಎಷ್ಟಾರು ಹಾಕ್ಬೋದು. ಅಲ್ಲಿ ಫುಲ್ ನೇಮ್ ಯಾರೆಲ್ಲ ಡೊನೇಟ್ ಮಾಡಬೇಕು ಮತ್ತೆ ಡೊನೇಷನ್ ಅಮೌಂಟ್ ಅನ್ನ ಮೆನ್ಷನ್ ಮಾಡಿ ಅದೇ ಇದರಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಫರ್ದರ್ ಯಾವುದೇ ಟಿಕೆಟ್ ಪೇಮೆಂಟ್ ಇರಬಹುದು ಅಥವಾ ಫರ್ದರ್ ಯಾವುದೇ ಡೊನೇಷನ್ಸ್ ಇರಬಹುದು. ಆವಾಗ ನಿಮಗೆ ಆ ವಾಟ್ಸ್ಆಪ್ ಇದಕ್ಕೇನೆ ನಿಮಗೆ ಡೊನೇಷನ್ ಪೇಮೆಂಟ್ ಗೆ ಒಂದು ಲಿಂಕ್ ಬಂದ್ಬಿಡುತ್ತೆ. ಈಗ ಯಾರ ಹೆಸರನ್ನ ಹಾಕಿರ್ತೀರಿ ಅವ್ರ ಹೆಸರು ಡೋನಾರ್, ಸೊ ಕೃಷ್ಣಮೂರ್ತಿ ಅಂತಿದ್ರೆ ಕೃಷ್ಣಮೂರ್ತಿ, ಅಮೌಂಟ್ ಎಷ್ಟು ಹಾಕಿದ್ರೆ ಅಮೌಂಟ್, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿ ಕಂಪ್ಲೀಟ್ ಪ್ರಾಸೆಸ್ ನ ಮಾಡೋದಕ್ಕೆ ಅಂತ ಬರುತ್ತೆ. ಅದು ಆ ಲಿಂಕ್ 10 ಮಿನಿಟ್ಸ್ ತನಕ ಟೈಮ್ ಇರುತ್ತೆ. ಅಂದ್ರೆ ನೀವು ಹಾಗೇನೆ ಆನ್ ಮಾಡಿಬಿಟ್ಬಿಟ್ಟು ಮತ್ತೆ ಆಮೇಲೆ ಆದ್ರೆ ಮತ್ತೆ ಪ್ರಾಸೆಸ್ ನ ವಾಪಸ್ ಬರಬೇಕಾಗುತ್ತೆ. 10 ಮಿನಿಟ್ಸ್ ಒಳಗಡೆ ಇಮಿಡಿಯೇಟ್ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ರೇಸರ್ ಪೇಗೆ ಲಿಂಕ್ ಆಗುತ್ತೆ. ಎಲ್ಲದನ್ನು ಅಮೌಂಟ್ ಆಟೋಮೆಟಿಕ್ ತಗೊಂಡಿರುತ್ತೆ. ಪ್ರೊಸೀಡ್ ಟು ಪೇ ಅಂತ ಬಂದ ತಕ್ಷಣ ನಿಮಗೆ ಅಮೌಂಟ್ ನ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಫೋನ್ ನಂಬರು ಮತ್ತೆ ಇಮೇಲ್ ಐಡಿ ಕಂಪಲ್ಸರಿ. ನೀವು ಯಾವ್ದು ಇಮೇಲ್ ಐಡಿ ಇಲ್ಲ ಅಂತಂದ್ರೆ ಮತ್ತೆ ಅದು ರಿಟ್ರೀವ್ ಆಗಲ್ಲ. ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿ ಅಂತ ಡೊನೇಷನ್ ಗೆ ಫೋನ್ ನಂಬರ್, ಇಮೇಲ್ ಐಡಿ ಹಾಕಿ ಕಂಟಿನ್ಯೂ ಅಂತ ಕೊಟ್ರೆ ಅವಾಗ ಅದು ನಿಮಗೆ ಬೇರೆ ಬೇರೆ UPI ಪೇಮೆಂಟ್ಸ್ ಗೆ ಆಪ್ಷನ್ ಲಿಂಕ್ ಆಗುತ್ತೆ. ಈ ಟಿಕೆಟ್ ಇರ್ಬೋದು, ಬೇರೆದಿರ್ಬೋದು, UPI ಇರ್ಬೋದು, ಗೂಗಲ್ ಪೇ, ಫೋನ್ ಪೇ, ಗೂಗಲ್ ಪೇ ಮತ್ತೆ ಬೇರೆ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಎಲ್ಲ ವ್ಯಾಲೆಟ್ಸ್ ಎಲ್ಲ ಇರತಕ್ಕಂಥ ಸರ್ವಿಸಸ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಯಾವ್ದನ್ನ ಪರ್ಟಿಕ್ಯುಲರ್ಸ್ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಟ್ರೆ ಆವಾಗ ನಿಮಗೆ ಕಂಟಿನ್ಯೂ ಟು ಪೇ ಅಂತ ಅಂದ ತಕ್ಷಣನೇ ಅಮೌಂಟು ನಿಮ್ಮ ಮಾಮೂಲಿ ರೆಗ್ಯುಲರ್ ಹೇಗೆ ಫೋನ್ ಪೇ UPI ನಲ್ಲಿ ಮಾಡ್ತಾರೆ ಅಥವಾ ಬೇರೆ UPI ಆಪ್ಷನ್ಸ್ ಅಲ್ಲಿ ಮಾಡ್ತೀರಾ ಆ ತರ ಪೇಮೆಂಟ್ ಆಗುತ್ತೆ. ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬರ್ತಾ ಇರುತ್ತೆ. ಅದು ಇಟ್ಸ್ ಸ್ಮಾಲ್ ಟೈಮ್ ಟೇಕಿಂಗ್. ಅವಾಗ ವಾಪಸ್ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಉದಾಹರಣೆ ಅಲ್ಲಿ ನೀವು ಹೋಗಿ ಪೇಮೆಂಟ್ ಆಯ್ತು ಅಂತ ಅಲ್ಲಿ ಚೆಕ್ ಮಾಡಿ ಅಲ್ಲಿ ನಿಮಗೆ ಮೆಸೇಜ್ ಬಂದಿದೆ ಇಲ್ವಾ ಅಂತ ನೋಡಕ್ ಹೋದ್ರೆ ನೀವು ಬೇಕಾದ್ರೆ ಫೋನ್ ಪೇ ನಲ್ಲಿ ಅಥವಾ ಗೂಗಲ್ ಪೇ ನಲ್ಲಿ ಹಿಸ್ಟ್ರಿನಲ್ಲಿ ಚೆಕ್ ಮಾಡ್ಕೊಂಡು ಡಿಡಕ್ಟ್ ಆಗಿದೆ ಅಂತ ನೋಡ್ಕೋಬಹುದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟ್ಸ್ಆಪ್ ಚಾಟ್ ಬಟ್ ನಲ್ಲಿ ವಿಶೇಷ ಅಂದ್ರೆ ಈ ಪೇಮೆಂಟ್ ಆಗಿರ್ತಕ್ಕಂಥ ಡೀಟೇಲ್ಸ್ ನೀವು ಈ ಹುಂಡಿಗೆ ಹಾಕಿದ್ರೆ ಅಲ್ಲಿಗೆನೆ ಮೆಸೇಜ್ ಬರುತ್ತೆ. ಆ ಲಿಂಕೇ ಇರುತ್ತಲ್ಲ ಅಲ್ಲೇನೆ ಇರುತ್ತದು. ಪೇಮೆಂಟ್ ಆಗಿದೆ ಅಂತ ಇಲ್ಲಿ ಗೊತ್ತಾದ ತಕ್ಷಣನೇ ಮೊದಲು ನಿಮಗೆ ಪೇಮೆಂಟ್ ಮಾಡಿ ಅಂತ ಲಿಂಕ್ ಇರುತ್ತಲ್ಲ ಆ ಲಿಂಕ್ ನ ನೀವು ಓಪನ್ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಆಲ್ರೆಡಿ ಪೇಮೆಂಟ್ ಡನ್ ಅಂತ ನಿಮ್ದು ಪೇಮೆಂಟ್ ಡೀಟೇಲ್ಸ್ ನ ಅದು ಆಟೋಮೆಟಿಕ್ ತಗೊಳುತ್ತೆ. ಇನ್ ಬೇರೆದ್ರಲ್ಲಾದ್ರೆ ನಿಮ್ದು ಏನು ಸ್ಕ್ಯಾನರ್ ಇರುತ್ತಲ್ಲ, ಡಿಜಿಟಲ್ ಸ್ಕ್ಯಾನ್, ಡಿಜಿಟಲ್ ಕೋಡ್ ಇರತಕ್ಕಂಥದ್ದು ಅದು ವಾಟ್ಸ್ಆಪ್ ಚಾಟ್ ಪಾಟ್ ನಲ್ಲಿ ನಿಮಗೆ ಮೆಸೇಜ್ ರೂಪದಲ್ಲಿ ನಿಮಗೆ ಬರುತ್ತೆ. ಅದೇ ಒಂದು ರೀತಿ ಟಿಕೆಟ್.
ಅದನ್ನ ನೀವು ಇಟ್ಕೊಂಡು ಹಾಗೇನೆ ಡಿಜಿಟಲಿ ಹಾಗೆ ಇಟ್ಕೋಬಹುದು. ಅದರ್ವೈಸ್ ನೀವು ಬೇಕಾದ್ರೆ ಪ್ರಿಂಟ್ ಕೂಡ ಹಾರ್ಡ್ ಕಾಪಿ ತರ ಜನರಲ್ ಯಾವುದು ನಾವು ರೈಲ್ವೆ ಟಿಕೆಟ್, ಬಸ್ ಟಿಕೆಟ್ ಯಾವ ತರ ತಗೋತೀವಿ ಆ ತರ ನಿಮಗೆ ಬೇಕು ಅಂತ ಅನ್ಸಿದ್ರೆ ಪ್ರಿಂಟ್ ತಗೋಬಹುದು. ಕಳೆದೋಗುತ್ತೆ ಈ ತರ ಇದ್ರೆ ನೀವು ಪ್ರಿಂಟ್ ತಗೋಬಹುದು. ಕೆಲವೊಂದ್ಸರಿ ಮೊಬೈಲ್ ಸ್ವಿಚ್ ಆಫ್ ಆಯ್ತು, ನಂದು ಟಿಕೆಟ್ ಒಳಗಡೆ ಇದೆ ಅಂತಕ್ಕಂಥ ಟಿಂಗ್ ತಗೋಬಹುದು. ಹೀಗೆ ವಾಟ್ಸಪ್ನ ಚಾಟ್ ಬಾಟಲ್ ಕೂಡ ನಾವು ಈ ಹುಂಡಿಗೆ ಹಣವನ್ನ ಕಳಿಸಬಹುದು, ಮತ್ತೆ ನಮಗೆ ದರ್ಶನಕ್ಕೆ ಬೇಕಾದಂತ ಟಿಕೆಟ್ಗಳ ಖರೀದಿಯನ್ನ ಮಾಡಬಹುದು. ಇದಲ್ಲದೆ ಆಪ್ ಕೂಡ ಒಂದು ಅಭಿವೃದ್ಧಿ ಆಗಿದೆ. ಹೌದು ಸರ್. ಇವಾಗ ಆಪ್ ಅಂದ್ರೆ ನಮ್ದು ರೆಗ್ಯುಲರ್ ಆಂಡ್ರಾಯ್ಡ್ ಫೋನ್ ಅಲ್ಲಿ ಪ್ಲೇ ಸ್ಟೋರ್ ನಲ್ಲಿ ಹಾಸನಾಂಬ HASSANAAMBA ಅಂತ ಹೊಡೆದ್ರೆ ಸುಮಾರು 15 MB ಇರತಕ್ಕಂತ ಒಂದು ಆಪ್ ಓಪನ್ ಆಗುತ್ತೆ. ಅಲ್ಲಿ ಹಾಸನಾಂಬ ಲೋಗೋ ಇರುತ್ತೆ. ಈಗಾಗಲೇ ಒಂದು 5000 ಇನ್ಸ್ಟಾಲ್ ಆಗಿರ್ತಕ್ಕಂಥ, ಎಷ್ಟು ಇನ್ಸ್ಟಾಲ್ ಆಗಿದೆ ಅಂತಕ್ಕಂಥ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಅದನ್ನ ತಾವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣನೇ ಯಥಾ ರೀತಿ ನಮ್ದು ಲೋಗೋ ಇರುತ್ತೆ. ಆಮೇಲೆ ದೇವಿ ದರ್ಶನ, ಟಿಕೆಟ್ ಬುಕ್ಕಿಂಗು, ಈ ಹುಂಡಿ, ಪಾರ್ಕಿಂಗು, ಹಾಸನಾಂಬ ಮಹೋತ್ಸವ 2025 ಕಾರ್ಯಕ್ರಮಗಳು, ಈ ರೀತಿ ಏನೆಲ್ಲ ವೆಬ್ಸೈಟ್ ಅಲ್ಲಿ ಇರುತ್ತೆ ಅದ್ರದ್ದು ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಎಲ್ಲಾನು ಕೂಡ ಈ ಆಪ್ ನಲ್ಲಿ ಕೂಡ ಇರುತ್ತೆ. ಅಲ್ಲಿ ನೀವು ಪೇಮೆಂಟ್ ಮಾಡಬಹುದು. ಪಾರ್ಕಿಂಗ್ ಸ್ಥಳಕ್ಕೆ ಹೋಗ್ತಕ್ಕಂಥ ರೂಟ್ಸ್ ನ ನೇರವಾಗಿ ನೀವು ಕನೆಕ್ಟಿವಿಟಿ ತಗೋಬಹುದು. ಟಿಕೆಟ್ ಬುಕ್ಕಿಂಗ್ ಅಲ್ಲೂ ಸಹ ಟಿಕೆಟ್ ಬುಕ್ಕಿಂಗ್ ಅಂತಕ್ಕಂಥ 1300 ದರ್ಶನ ಟಿಕೆಟ್ ಅಂತ ಇರುತ್ತೆ. ಅದನ್ನ ಆಯ್ಕೆ ಮಾಡ್ಕೊಂಡ್ರೆ ಯಥಾ ರೀತಿ ಯಾವ ರೀತಿ ನಾವು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇರುತ್ತೆ ಅದೇ ರೀತಿ ಇಲ್ಲಿ ಇದು ವಾಟ್ಸ್ಆಪ್ಗೆ ನಂಬರ್ ಲಿಂಕ್ ಆಗಿರಲ್ಲ. ಆದ್ರೆ ಇಲ್ಲಿ ನೇರವಾಗಿ ಥ್ರೂ ಏನು ಈ ಆಪ್ ಮುಖಾಂತರ ನಾವು ಡೀಟೇಲ್ಸ್ ಅನ್ನ ಕಳಿಸ್ತಾ ಇರ್ತೇವೆ. ಆಮೇಲೆ ಪೇಮೆಂಟ್ ಇದ್ರಲ್ಲೆಲ್ಲ ಕನ್ನಡದಲ್ಲೇ ಇರುತ್ತೆ ಇದು. ಹಾಗಾಗಿ ಇಲ್ಲಿ ಮುಂದುವರಿರಿ ಅಂತೆಲ್ಲ ಕೊಡುತ್ತೆ. ಮುಂದುವರಿದ ತಕ್ಷಣ ಅಮೌಂಟ್ ಎಲ್ಲ ಮೆನ್ಷನ್ ಮಾಡಿದ ತಕ್ಷಣ ಆಧಾರ್ ಡೀಟೇಲ್ಸ್ ಎಲ್ಲ ಸಂಪರ್ಕನ ಕೊಟ್ಟ ತಕ್ಷಣನೇ ಅವಾಗ ನೆಕ್ಸ್ಟ್ ನಿಮಗೆ ಪೇಮೆಂಟ್ಗೆ ಮಾಮೂಲಿ UPI ಗೆ ಲಿಂಕ್ ಆಗಿ ಮತ್ತೆ ಪೇಮೆಂಟ್ ಆಗುತ್ತೆ. ಇಲ್ಲಿ ಏನಂದ್ರೆ ಇಲ್ಲಿ ನಮಗೆ ವಾಟ್ಸ್ಆಪ್ ಅಲ್ಲಾರೆ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಟಿಕೆಟ್ ಜನರೇಟ್ ಆಗುತ್ತೆ. ಇಲ್ಲಿ ಆಪ್ ಓಪನ್ ಮಾಡಿದ ತಕ್ಷಣನೇ ಪ್ರಮುಖವಾಗಿ ಒಂದು ಸೂಚನೆ ಕೊಟ್ಟಿದ್ದೀವಿ. ಬಹುತೇಕ ಜನ ಸೂಚನೆನ ಓದಲ್ಲ. ಅಲ್ಲೇನಂತ ಇರುತ್ತೆ ಅಂದ್ರೆ ದರ್ಶನ ಟಿಕೆಟ್ಗೆ ಹಣ ಪಾವತಿಯಾದ ನಂತರ ಕಾಲಾವಕಾಶ ನೀಡಿ ಅಂತ ಸ್ವಲ್ಪ ವೇಟ್ ಮಾಡಿ, ಒಂದು QR ಕೋಡ್ ಬರುವವರೆಗೂ ಸ್ವಲ್ಪ ಕಾಯಿರಿ ಅಂತ ಇರುತ್ತೆ. ನಿಮ್ಮ ಮೊಬೈಲ್ಗೆ ಸೇವ್ ಮಾಡ್ಕೊಳ್ಳಿ ಅಂತ ಬಂದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅಥವಾ ಅದು ಏನಾಗಿರುತ್ತೆ ಆಟೋಮೆಟಿಕ್ ಆಗಿ ಗ್ಯಾಲರಿನಲ್ಲಿ ಡೌನ್ಲೋಡ್ ಆಗಿರುತ್ತೆ. ನನಗೇನು ಟಿಕೆಟ್ ಬಂದಿಲ್ಲಲ್ಲ ಅಂತ ಗಾಬರಿ ಆಗ್ತಕ್ಕಂಥ ಇಲ್ಲ. ಈ ಫೋನ್ ಗ್ಯಾಲರಿಗೆ ಡೌನ್ಲೋಡ್ ಆಗಿರುತ್ತೆ. ಅಲ್ಲಿ ನೋಡ್ಕೊಂಡು ಅದನ್ನ ಸ್ಕ್ರೀನ್ ಶಾಟ್ ಆರು ಇಟ್ಕೋಬಹುದು ಅಥವಾ ಮಾಡ್ಕೋಬಹುದು. ಅದನ್ನ ಇಟ್ಕೊಂಡು ಈ ರೀತಿ ಪಡೆಯಕ್ಕೆ ಅವಕಾಶ ಇದೆ. ಇನ್ನು ವೆಬ್ಸೈಟ್ ನಲ್ಲೇ ನಿಮಗೆ ಫೋನ್ ಮೋಡಲ್ ಆರ್ ಯೂಸ್ ಮಾಡಿ, ಡೆಸ್ಕ್ಟಾಪ್ ಮೋಡಲ್ ಆರ್ ಯೂಸ್ ಮಾಡಿ. ವೆಬ್ಸೈಟ್ ನಲ್ಲಿ ನಾನು ಈಗಾಗಲೇ ವೆಬ್ಸೈಟ್ ಅಡ್ರೆಸ್ ಹೇಳಿದಾಗ ಅಲ್ಲಿ ಸರ್ಚ್ ಮಾಡಿದ್ರೆ ಫ್ರಂಟ್ ಲೈನ್ ಅಲ್ಲೇ ಮೇನ್ ಪೇಜ್ ನಲ್ಲಿ ಟಿಕೆಟ್ ಬುಕ್ಕಿಂಗ್ ಮತ್ತೆ ಎಲ್ಲ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಮತ್ತೆ ವಾಟ್ಸ್ಆಪ್ ಚಾಟ್ ಬುಕ್ ಮುಖಾಂತರ ಅದು ಲಿಂಕ್ ಆಗುತ್ತೆ. ಇನ್ನು ಅನೇಕ ಗಣ್ಯರು ಹಾಸನಾಂಬ ದೇವಾಲಯಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಇವತ್ತು ಮತ್ತೆ ನಾಳೆ ಯಾರೆಲ್ಲ ಬರುವಂತಹ ಸಾಧ್ಯತೆ ಇದೆ? ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಶ್ರೀ DK ಶಿವಕುಮಾರ್ ಸರ್ ಅವರು ಇವತ್ತು ನಿರೀಕ್ಷೆ ಇದೆ. ಸಂಜೆ 5:00 ಬರ್ತಕ್ಕಂಥ ನಿರೀಕ್ಷೆ ಇದೆ. ಇನ್ನು ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರು ನಾಳೆ 11 ಗಂಟೆಗೆ ಬರ್ತಕ್ಕಂಥ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಶಿಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ಸ್ ನ ಅನಿವಾರ್ಯವಾಗಿ ಫಾಲೋ ಮಾಡಬೇಕಾಗಿರೋದ್ರಿಂದ ವ್ಯವಸ್ಥೆ ಒಂದಿಷ್ಟು ಕಟ್ಟುಬದ್ಧವಾಗಿ ಇರುತ್ತೆ ನಾಳೆ. ಅಂತಿಮವಾಗಿ ನಮ್ಮ ಭಕ್ತಾದಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂತಿಮವಾಗಿ ನಿತ್ಯ ಯಾವ ರೀತಿ ದರ್ಶನ ಆಗ್ತಾ ಇರುತ್ತೆ ಅದೇ ರೀತಿ ಯಥಾ ವಾತಾವರಣ ಕೂಡ ಇರುತ್ತೆ. ಯಾವುದೇ ಶಿಷ್ಟಾಚಾರ ಅಥವಾ ಬೇರೆ ಗೋಲ್ಡ್ ಕಾರ್ಡ್ ಬಂದರೂ ಕೂಡ ನಿರ್ದಿಷ್ಟ ಸಮಯನ ನಿಗದಿ ಮಾಡಿರೋದ್ರಿಂದ ಸಾರ್ವಜನಿಕವಾಗಿ ಮತ್ತೆ ಸಾಮಾನ್ಯ ಭಕ್ತರ ಹಿತದೃಷ್ಟಿಯಿಂದ ಈ ಸರಿ ಜಿಲ್ಲಾಡಳಿತ ಒಂದು ವ್ಯವಸ್ಥೆನ ಬಹಳ ವ್ಯವಸ್ಥಿತವಾಗಿ ಕಲ್ಪಿಸಿರೋದ್ರಿಂದ ಮತ್ತೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವ ರೀತಿ ಏನೆಲ್ಲ ಆಗ್ತಾ ಇದೆ ವ್ಯತ್ಯಾಸಗಳು ಅಥವಾ ಎಲ್ಲದೂ ಸರಿ ನಡೀತಾ ಇದೆಯಾ ಅಂತಕ್ಕಂಥದ್ದನ್ನ ನೋಡ್ತಾ ಇರೋದ್ರಿಂದ ಭಕ್ತಾದಿಗಳಿಗೆ ಯಾವುದೇ ಆತಂಕ ಬೇಡ. ರಾಜ್ಯದಿಂದ ಹೊರ ರಾಜ್ಯದಿಂದ ರಾಜ್ಯದ ನಾನಾ ಜಿಲ್ಲೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ದಂಡೆ ಹರಿದು ಬರ್ತಾ ಇದೆ. ಎಲ್ಲರೂ ಕೂಡ ವ್ಯವಸ್ಥೆ ಬಗ್ಗೆ ಅತಿ ಹೆಚ್ಚು ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ನಿರಂತರವಾಗಿ ಹಿಂದೆ ಬಂದಿರತಕ್ಕಂಥ ಭಕ್ತಾದಿಗಳು ಈ ಸರಿ ಏನು ಬಂದಿದ್ದಾರೆ ಮತ್ತೆ ಅವರೇನೆ ಪುನರಾವರ್ತನೆ ಬಂದಿದ್ದಾರೆ. ಎಲ್ಲರೂ ಕೂಡ ಅತ್ಯಂತ ಸಂತೋಷವನ್ನ ಈ ಸರಿ ವ್ಯವಸ್ಥೆ ಬಗ್ಗೆ, ಮೂಲಭೂತ ವ್ಯವಸ್ಥೆ ಬಗ್ಗೆ, ಅಲಂಕಾರ ಬಗ್ಗೆ ಮತ್ತೆ ಸುಲ್ಲಿತವಾಗಿ ಏನು ಕಡಿಮೆ ಸಮಯದಲ್ಲಿ ಅವರಿಗೆ ದರ್ಶನ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಬಹಳ ಮೆಚ್ಚುಗೆನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಆ ಮೆಚ್ಚುಗೆ ಖಂಡಿತ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಲತಾ ಕುಮಾರಿ ಮೇಡಮ್ ರವರಿಗೆ ಮತ್ತೆ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದು ಸಲ್ಲುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತೇನೆ. ಯಾರು ಆತಂಕ ಬೇಡ, ಹೆಚ್ಚಿನ ದರ್ಶನವನ್ನ ಅದರಲ್ಲೂ ಸಾಮಾನ್ಯ ದರ್ಶನವನ್ನ ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ನಾನು ಭಕ್ತಾದಿಗಳಲ್ಲಿ ಕೋರ್ಕೊಳ್ತೇನೆ. ಹಾಸನಾಂಬ ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿವಸವೂ ಕೂಡ ಈ ದೇವಾಲಯದ ಆವರಣದಲ್ಲಿ ಮತ್ತೆ ಹಾಸನದಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ, ಏನೆಲ್ಲ ಆಗ್ತಾ ಇದೆ, ಎಷ್ಟು ಜನರು ಇದುವರೆಗೆ ಭೇಟಿಯನ್ನ ನೀಡಿದ್ದಾರೆ ಅನ್ನುವಂಥ ವಿಚಾರಗಳನ್ನ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಹಾಸನಾಂಬ ಉತ್ಸವದ ನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು
ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಯುಎಂ ಪ್ರಕಾಶ್ ಕುಮಾರ್. ಹಾಸನಾಂಬ ವೈಭವ. ತಾಯಿ ಹಾಸನಾಂಬ ದರ್ಶನದ ನಿತ್ಯ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.